ಕೆಡೆದ್ರೆ ನಾಡು ರಾಯಚೂರು ಉತ್ಸವದ ಅಂಗವಾಗಿ ಅರಣ್ಯ ಇಲಾಖೆ ವತಿಯಿಂದ ನಗರದ ವಾಲ್ಕಟ್ ಮೈದಾನದಲ್ಲಿ ವಿಶಿಷ್ಟವಾದ ಕೃತಕ ಅರಣ್ಯವನ್ನು ನಿರ್ಮಿಸಲಾಗಿದೆ. ರಾಯಚೂರು ನಗರದ ವಾಲ್ಕಟ್ ಮೈದಾನದಲ್ಲಿ ನಿರ್ಮಿಸಲಾದ ಈ ಕೃತಕ ಅರಣ್ಯದಲ್ಲಿ ವನ್ಯಜೀವಿಗಳ ಕೃತಕ ಪ್ರಕೃತಿಗಳನ್ನು ಅಳವಡಿಸಲಾಗಿದ್ದು, ನೈಜ ಅರಣ್ಯದ ಅನುಭವವನ್ನು ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಮಕ್ಕಳ ಉತ್ಸವದ ಅಂಗವಾಗಿ ಕಳೆದ 2 ದಿನಗಳಿಂದ ಅನೇಕ ಮಕ್ಕಳು ಹಾಗೂ ಸಾರ್ವಜನಿಕರು ಈ ಕೃತಕ ಅರಣ್ಯಕ್ಕೆ ಭೇಟಿ ನೀಡುತ್ತಿದ್ದು, ಅರಣ್ಯದ ಮಹತ್ವ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಅರಿವು ಮೂಡುತ್ತಿದೆ. ಅರಣ್ಯ ಇಲಾಖೆ ವತಿಯಿಂದ ಕೈಗೊಂಡಿರುವ ಈ ವಿಶಿಷ್ಟ ಪ್ರಯತ್ನವು ಮಕ್ಕಳಿಗಷ್ಟೇ ಅಲ್ಲದೆ ಸಾರ್ವಜನಿಕರನ್ನು ಆಕರ್ಷಿಸಿದ್ದು, ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ಹಂಗೆ ಏನಂತ ಮೇಡಮ್ ಅಲ್ಲಿ ಅರಣ್ಯ ಇಲಾಖೆ ಅಂತ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಒಳಗೆಲ್ಲ ಕಾಡು ಥರ ಐತೆ, ಗಿಡಗಳಿದ್ದಾವೆ, ಆನೆ, ಮೊಸಳೆ ಮತ್ತು ಹಾವು, ಕ್ರೇನ್ಸ್ ಎಲ್ಲ ಇದ್ದಾವೆ. ಎಲ್ಲ ಚಲೋ ಐತೆ. ಮತ್ತು ಇಲ್ಲಿ ಕೆರೆ ಹಬ್ಬ, ಮಕ್ಕಳ ಹಬ್ಬ ಅಂತ ಮಾಡಿದ್ದಾರೆ. ಕೆರೆ ಹಬ್ಬದಾಗ, ಮಕ್ಕಳ ಹಬ್ಬದಾಗ ಎಲ್ಲ ಶೋಸ್, ಮ್ಯಾಜಿಕ್ ಶೋಸ್ ಎಲ್ಲ ಇದ್ದಾವೆ. ಎಲ್ಲ ಚೆನ್ನಾಗಿದ್ದಾವೆ. ಮತ್ತು ಬಟರ್ಫ್ಲೈ ಶೋಸ್ ಇದ್ದಾವೆ, ಕಾರ್ಟೂನ್ಸ್ ಇದ್ದಾವೆ. ರಾಯಚೂರು ಉತ್ಸವ ತುಂಬ ಚೆನ್ನಾಗಿದೆ. ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಲೈಟಿಂಗ್ಸ್ ಎಲ್ಲ ಚಲೋ ಹಾಕ್ಯಾರ. ತಮ್ಮ ಹೆಸರು? ಮಧುಶ್ರೀ ದಾತಾ. ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಹಿಂದುಳಿದ ಪ್ರವರ್ಗ 1ರಲ್ಲಿ ಬರುವ ಕೋಲಿ ಕಬ್ಬಲಿಗ ಜನಾಂಗದ ವೃತ್ತಿ ಸೂಚಕವಾದ ತಲವಾರ ಪದವನ್ನು ತಪ್ಪಾಗಿ ಬಳಸಿಕೊಂಡು ಪರಿಶಿಷ್ಟ ಪಂಗಡದ ನಾಯಕಡ ತಲವಾರ ಹೆಸರಿನಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿರುವ ಆರೋಪ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದರಿಂದ ನೈಜ ಪರಿಶಿಷ್ಟ ಪಂಗಡದ ಬೇಡ ವಾಲ್ಮೀಕಿ ನಾಯಕ ಸೇರಿದಂತೆ 51 ಬುಡಗಟ್ಟು ಜನಾಂಗದವರಿಗೆ ಸಿಗಬೇಕಾದ ಸಂವಿಧಾನಾತ್ಮಕ ಸೌಲಭ್ಯಗಳು ಕಸಿದುಕೊಳ್ಳುವಂತಾಗುತ್ತಿವೆ ಎಂದು ಆರೋಪಿಸಿದೆ. ಸಂಘದ ರಾಜ್ಯ ಅಧ್ಯಕ್ಷ ಶ್ರೀ ಮಾರಪ್ಪ ನಾಯಕ ಮಗದಂಪೂರು ಮಾತನಾಡಿ, ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ಹಾಗೂ ನೀಡಿದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ಪ್ರೋತ್ಸಾಹ ಧನ ಬಿಡುಗಡೆ ಆಗುತ್ತಿಲ್ಲ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆಯಾಗಿದೆ. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲ್ಪಟ್ಟ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ ಎಂದು ಸಂಘ ಆರೋಪಿಸಿದೆ. ಈ ಎಲ್ಲ ಅನ್ಯಾಯಗಳ ವಿರುದ್ಧವಾಗಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ಶಾಸಕರ ಮನೆಗಳ ಮುಂದೆ 1 ದಿನದ ಪ್ರತಿಭಟನೆ ಧರಣಿ ನಡೆಸಿ ಮನವಿ ಸಲ್ಲಿಸುವುದಾಗಿ ಸಂಘ ತಿಳಿಸಿದೆ. ನ್ಯಾಯ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಬಂಧುಗಳಿಗೆ ಸ್ವಾಗತ ಕೋರುತ್ತಾ ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿರೋದಿಷ್ಟೇ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಈಗ ನಾವು ಹೋಗಿ ವಿಧಾನಸೌಧದಲ್ಲಿ ಮತ್ತು ಎಲ್ಲೂ ಮಾತಾಡಕ್ಕೆ ನಮ್ಗೆ ಅವಕಾಶ ಇರಲ್ಲ. ನಾವೆಲ್ಲರೂ ಗೆಲ್ಲಿಸಿ ಕಳಿಸಿರುವಂತ ಶಾಸಕರುಗಳು ಕೂಡ ಅವರು ಒಂದು ವಿಧಾನಸೌಧದಲ್ಲಿ ಮಾತಾಡುವ ಧ್ವನಿ ಎತ್ತಲಿ ಎಂಬ ಒಂದು ಕಾರಣಕ್ಕೆ ಮತ್ತು ಅವರ ಒಂದು ಮನಿಮುಂದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಅಳಲನ್ನು ಅವ್ರ ಮುಂದೆ ತೋಡಿಕೊಳ್ಳಲು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ಸಭೆ ಉದ್ದೇಶಿಸಿ ಈ ಶ್ರವಣ್ ಕುಮಾರ್ ನಾಯಕ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಕೇಂದ್ರ ಬಜೆಟ್ 2026ರಲ್ಲಿ ಅಂಗನವಾಡಿ ನೌಕರರ ಕಾಯಂ ಮತ್ತು ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಘೋಷಣೆ ಮಾಡದೆ ವಚನ ಭ್ರಷ್ಟ ನಡೆ ತೋರಿದ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ರಾಯಚೂರು ಜಿಲ್ಲಾ ಸಮಿತಿ ಇಂದು ನಗರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿತು.
ನಗರದ ಮಹಾನಗರ ಪಾಲಿಕೆ ಮುಂಭಾಗ ಜಮಾಯಿಸಿದ ಅಂಗನವಾಡಿ ನೌಕರರು, ಮಧ್ಯಾಹ್ನ ಬಿಸಿ ಊಟ ಕಾರ್ಮಿಕರು ಹಾಗೂ ಆಶಾ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಬಜೆಟ್ ಪ್ರತಿಯನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. 2012ರ ಅಖಿಲ ಭಾರತ ಕಾರ್ಮಿಕ ಸಮ್ಮೇಳನದ ನಿರ್ಣಯದಂತೆ ಸ್ಕೀಮ್ ನೌಕರರನ್ನು ನೌಕರರೆಂದು ಪರಿಗಣಿಸಿ ಹಿಂದಿನ ಬೆಲೆ ಏರಿಕೆ ಅನುಗುಣವಾಗಿ ಕನಿಷ್ಠ 31,000 ರೂಪಾಯಿ ವೇತನ ನಿಗದಿಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಡಿಸೆಂಬರ್ 1 ಮತ್ತು 2, 2025ರಂದು ನಡೆದ ರಾಷ್ಟ್ರ ಮಟ್ಟದ ಪ್ರತಿಭಟನೆ ವೇಳೆ ಕೇಂದ್ರ ಸಚಿವರು ನೀಡಿದ ಭರವಸೆಯನ್ನು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಈಡೇರಿಸಲಿಲ್ಲ. 2014ರಿಂದಲೂ ಅಂಗನವಾಡಿ ಹಾಗೂ ಬಿಸಿ ಊಟ ಕಾರ್ಮಿಕರ ವೇತನದಲ್ಲಿ ಒಂದೇ ಒಂದು ರೂಪಾಯಿ ಹೆಚ್ಚಳವಾಗಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತಕ್ಷಣವೇ ಸ್ಕೀಮ್ ನೌಕರರನ್ನು ಕಾಯಂ ಮಾಡಬೇಕು, ಅಲ್ಲಿಯವರೆಗೆ ಬೆಲೆ ಏರಿಕೆಗೆ ತಕ್ಕಂತೆ ಕನಿಷ್ಠ ವೇತನ ಘೋಷಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಎಚ್ಚರಿಕೆ ರಾಯಚೂರು ಜಿಲ್ಲೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಮೊನ್ನೆ ಫೆಬ್ರವರಿ 1ನೇ ತಾರೀಕು ಬಜೆಟ್ನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ನಾವು ಡಿಸೆಂಬರ್ 1ನೇ ತಾರೀಕು 2ನೇ ತಾರೀಕು 2025ರಂದು ನಾವು ಬೆಂಗಳೂರು ಮತ್ತು ಮಂಡ್ಯ ಮತ್ತು ಹುಬ್ಬಳ್ಳಿ ಆಮೇಲೆ ಕೊಪ್ಪಳ ಇಲ್ಲೆಲ್ಲ ಮತ್ತು ಬೆಳಗಾವಿ 5 ಕಡೆ ನಾವು ಕೇಂದ್ರ ಸಚಿವರ ಮನೆಗಳ ಮುಂದೆ ನಾವು ಪ್ರತಿಭಟನೆ ಮಾಡಿದ್ವಿ. ನಮಗೆ ಅಂಗನವಾಡಿ ಕಾರ್ಯಕರ್ತರ ಕಾಯಮತಿ ಮಾಡಬೇಕು, ಅದೇ ರೀತಿಯಾಗಿ ಮತ್ತೆ ನಮಗೆ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕಂತ ನಾವು ಇವತ್ತು ಡಿಮ್ಯಾಂಡ್ಗಳು ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮಗೆ ಸಂಸದರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಗೆ ಅಲ್ಲಿಗೆ ದೆಹಲಿಗೆ ಬರಬೇಕಂತೇಳಿ ಇವತ್ತು ನಮಗೆ 12 ಜನ ನಮ್ಮ ಪದಾಧಿಕಾರಿಗಳನ್ನ ರಾಜ್ಯ ಪದಾಧಿಕಾರಿಗಳನ್ನ ದೆಹಲಿಗೆ ಅವರೇ ವಿಮಾನ ಚಾರ್ಜ್ ಮತ್ತು ವಸತಿ ಚಾರ್ಜ್ ಕೊಟ್ಟು ಅಲ್ಲಿಗೆ ಕರೆಸಿಕೊಂಡು ಮಾತುಕತೆ ಆಡಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಅನ್ನಪೂರ್ಣ ದೇವಿ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ನಮ್ಮಲ್ಲಿ ಮಾತುಕತೆ ಮಾಡಿ ನಿಮ್ಮ ಹೋರಾಟ ವಾಪಸ್ ಪಡೀರಿ, ನಿಮ್ಮ ಹೋರಾಟ ಆದಮೇಲೆ ನಾವು ನಿಮ್ಗೆ ಏನದ ನಾಳೆ ಫೆಬ್ರವರಿ ಬಜೆಟ್ನಲ್ಲಿ ನಿಮ್ಗೆ ಕನಿಷ್ಠ ವೇತನ 36,000 ರೂಪಾಯಿ ಬಗ್ಗೆ ಜಾರಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಕೂಡ ನಿಮ್ಮ ಕನಿಷ್ಠ ವೇತನ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿ ನಮಗೆಲ್ಲ ಭರವಸೆ ಕೊಟ್ಟಿದ್ರು. ಆದರೂ ಕೂಡ ನಿಮ್ಗೆ ಕಾಯಿಮತಿ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಆದರೆ ಇವತ್ತು ಬಜೆಟ್ನಲ್ಲಿ ಕಾಯಿಮತಿ ಬಗ್ಗೆನೂ ಚಕಾರ ಎತ್ತಿಲ್ಲ, ಮತ್ತು ನಮ್ಮ ಬಜೆಟ್ನಲ್ಲಿ ಕೂಡ ಕನಿಷ್ಠ ವೇತನ ಬಗ್ಗೆ ಕೂಡ ಒಂದಿಷ್ಟು ಮಾತಾಡಿಲ್ಲ, ಕನಿಷ್ಠ ವೇತನ ಕೂಡ ಜಾರಿ ಮಾಡಿಲ್ಲ. ಇದುವರೆಗೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಕೆಲಸನ ನಾವು ಹೆಚ್ಚಾಗಿ ಮಾಡ್ತಾ ಇರೋದು. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ನಯ ಪೈಸೆ ಕೂಡ ನಮ್ಗೆ ಇವತ್ತು ಬಜೆಟ್ನಲ್ಲಿ ಮಾತಾಡಿಲ್ಲ, ಫೆಬ್ರವರಿ 1ನೇ ತಾರೀಕು ಬಜೆಟ್ನಲ್ಲಿ. ಅದಕ್ಕೆ ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಸೇರಿ ನಾವು ಕೇಂದ್ರ ಬಜೆಟ್ ಪತ್ರೆಯನ್ನು ನಾವು ಸುಟ್ಟು ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಎಚ್ ಪದ್ಮ ಅಂತಂದು, ಅಂಗನವಾಡಿ ನೌಕರ ಸಂಘ ಜಿಲ್ಲಾಧ್ಯಕ್ಷ. ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಮಂಡಿಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ಸಿದ್ದನಗೌಡ ನೆಲಹಾಳ್ ಅವರು ವಿಶ್ಲೇಷಿಸಿದ್ದಾರೆ. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಕೇಂದ್ರದ ಆಯವ್ಯಯ ಪತ್ರ ಮಂಡನೆಯನ್ನು ಸ್ವಾಗತಿಸಿದ್ದು, 3 ಕರ್ತವ್ಯ ಶಕ್ತಿಗಳ ಆಧಾರದ ಮೇಲೆ ಮಂಡಿಸಲ್ಪಟ್ಟ ಬಜೆಟ್ ಇದಾಗಿದೆ. ಉತ್ಪಾದನಾ ಹೆಚ್ಚಳ, ಜನರ ಆಶೋತ್ತರಗಳ ಈಡೇರಿಕೆ ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಬಜೆಟ್ ಮಂಡಿಸಿದ್ದಾರೆ ಎಂದು ವಿವರಿಸಿದರು. ಕೈಗಾರಿಕೆ, ಪ್ರವಾಸೋದ್ಯಮ, ಐಟಿ, ಬಿಟಿ, ವಿಶೇಷವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಘೋಷಿಸಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದರು. ಎಲ್ಲ ಕ್ಷೇತ್ರಗಳಿಗೆ ಅವರು ಆದ್ಯತೆ ನೀಡಿದ್ದಾರೆ. ಯುವ ಶಕ್ತಿಗೂ ಪೂರಕ ಬಜೆಟ್ ಮಂಡಿಸಿದ್ದಾರೆ. ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚು ಹೊತ್ತು ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಪ್ರಕಟಿಸಿದ್ದಾರೆ ಎಂದು ತಿಳಿಸಿದರು. ನಾರಿ ಶಕ್ತಿಗೆ ಆದ್ಯತೆ ಕೊಟ್ಟಿದ್ದು, ಎಲ್ಲಕ್ಕಿಂತ ಪ್ರಮುಖವಾಗಿ ಹೊಸ ತೆರಿಗೆಗೆ ಅವಕಾಶ ನೀಡದೆ, ಹೊಸ ತೆರಿಗೆ ಹೇರದೆ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿಯಡಿ ಎಲ್ಲ ಕ್ಷೇತ್ರಗಳಲ್ಲೂ ಆದ್ಯತೆ ನೀಡಿದ್ದಾರೆ. ಕೇಂದ್ರದ ಬಜೆಟ್ 1ನೇ ತಾರೀಕು ವಿಧಾನಸಭಾ ಚರ್ಚೆ ವಿಶೇಷವಾಗಿ ಆದಿವಾರ ಕೂಡ ಈ ಒಂದು ಬಜೆಟ್ ಅನ್ನ ಪ್ರಕಟ ಮಾಡೋದ್ರ ಮೂಲಕ ಒಂದು 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಒಂದು ಇತಿಹಾಸವನ್ನು ನಿರ್ಮಾಣ ಹೊರಟಿದ್ದಾರೆ. ಈ ಮೂಲಕ ಜಿಲ್ಲೆಯ ವತಿಯಿಂದ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಅನ್ನ ಸಮರ್ಪಿಸುತ್ತಾ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ ಏನಂತಂದ್ರೆ, ಕರ್ತವ್ಯ 3
ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ದೇಶದ ಒಂದು ಸುಸ್ಥಿರವಾದಂತಹ ಆರ್ಥಿಕತೆ ಮತ್ತು ಜನಾನುರಾಗಿ ಯೋಜನೆಗಳನ್ನ ದಿಢೀರ್ ಒಂದು ತುಷ್ಟೀಕರಣಕ್ಕೆ ಒಳಪಡಿಸತಕ್ಕಂಥ ಯಾವುದೇ ಯೋಜನೆಗಳನ್ನು ಕೊಡಲಾಗದೆ ಒಂದು ಸುಸ್ಥಿರ ಕೃಷಿ, ಸುಸ್ಥಿರ ಆರ್ಥಿಕತೆಯ ಜೊತೆಗೆ ಜನಹಿತ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ 3 ಕರ್ತವ್ಯಗಳ ತಳಹದಿಯ ಮೇಲೆ ಈ ಒಂದು ಬಜೆಟ್ ಅನ್ನು ಮಂಡಿಸಲಾಗಿದೆ. ಮತ್ತು ಇಲ್ಲಿ ವಿಶೇಷವಾದಂತಹ ಒಂದು ಯಾವುದೇ ಒಂದು ವೈಚಾರಿಕವಾದಂತಹ ಮತಭೇದಗಳಿಗೆ ಮತ್ತು ಯಾವುದೇ ಒಂದು ಯಾವ ಒಬ್ಬರಿಗೆ ಆದ್ಯತೆ ಕೊಟ್ಟು ಒಂದು ರಾಜ್ಯಕ್ಕೆ ಈ ಒಂದು ಇನ್ನೊಂದು ರಾಜ್ಯಕ್ಕೆ ಇಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಬಿಟ್ಟುಕೊಳ್ಳದೆ ಆಮೂಲಾಗ್ರವಾಗಿ ಇಡೀ ದೇಶದ ಒಟ್ಟಾರೆ ಆರ್ಥಿಕತೆಯನ್ನು ಸುಸ್ಥಿರ ಸ್ಥಿತಿಯಲ್ಲಿ ಕೊಂಡೊಯ್ಯಬೇಕು. ಮತ್ತು ಒಂದು ಈ ಒಂದು ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಕೇವಲ 4.2%ಗೆ ಇರೋದ್ರ ಮೂಲಕ 2021ರಲ್ಲಿ ಇರ್ತಕ್ಕಂಥ 8.6% ಒಂದು GDP ಒಂದು ಫಿಸ್ಕಲ್ ಕೊರತೆಯನ್ನ ಇವತ್ತು 4.2ಕ್ಕೆ ಇಳಿಸಿದ್ದಾರೆ. ಇದು 2047ರ ಒಂದು ಗುರಿಯನ್ನಾಗಿ ಇಟ್ಟುಕೊಂಡು ವಿಕಸಿತ ಭಾರತದ ಜೊತೆಗೆ ಆತ್ಮನಿರ್ಭರತೆಯಿಂದ ಮಾತ್ರ ಈ ದೇಶದ ಕಲ್ಯಾಣ ಸಾಧ್ಯ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ನಿದರ್ಶನವನ್ನು ಮನಗಂಡು ಈ ಒಂದು ಬಜೆಟ್ ಅನ್ನು ಪ್ರಕಟಿಸಿದ್ದಾರೆ. ಈ ಒಂದು ಬಜೆಟಿನ ಒಂದು ವಿಶೇಷ ಅಂಶ ಒಂದು 18 ಅಂಶಗಳ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಅದು ಸುಧಾರಣಾ ಎಕ್ಸ್ಪ್ರೆಸ್, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸಿನ ಶಿಸ್ತು, ಮಧ್ಯಮ ವರ್ಗದ ಒಂದು ಸಬಲೀಕರಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ, ಮತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿಯ ಒಂದು ಸಬಲೀಕರಣ ಮಾಡೋದು, MSMEಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಮತ್ತು ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಮೂಲಸೌಕರ್ಯದ ಒಂದು ಬೆಳವಣಿಗೆ ಮಾಡೋದು ಮತ್ತು ರಫ್ತು ವಲಯದಲ್ಲಿ ಜಾಗತಿಕವಾದಂತಹ ನಾಯಕತ್ವವನ್ನು ಪಡೆಯಬೇಕು. ಹಾಗೆಯೇ ಗ್ರಾಮೀಣ ಜನಜೀವನದ ಒಂದು ಪುನಶ್ಚೇತನಗೊಳಿಸೋದು ಮತ್ತು ಹಾಗೆಯೇ ಪ್ರಥಮ ಪಾರ್ವತಿ ತಂದೆ ಸಣ್ಣಪಿಟ್ಟಪ್ಪ ಸರ್ಕಾರಿ ಪ್ರೌಢಶಾಲೆ ನಾಗಲಾಪುರ ತಾಲೂಕು, ದ್ವಿತೀಯ ಸ್ಥಾನ ಅಮ್ಮಲು ಸರ್ಕಾರಿ ಪ್ರೌಢಶಾಲೆ ಜಂಬಲ್ದೆಣ್ಣೆ ತಾಲೂಕು ರಾಯಚೂರು. ಶಾಲೆ ಮಕ್ಕಳು ಹೋಗ್ಬೇಕಂತ ನಾವು ಕೇಳ್ಕೊತೀವಿ. ಎಲ್ಲರೂ ಒಟ್ಟಿಗೆ ಹೋಗೋದ್ರಿಂದ ನಮ್ಗೆ ಬಹಳಷ್ಟು ಮುಂದೆ ಮಾಡಿ ಎಲ್ಲರೂ ಬಾಲ್ಯ ವಿವಾಹ ಪ್ರತಿಜ್ಞೆ
ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಉದ್ಯೋಗಗಳ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಅಳವಡಿಕೆ ಮಾಡದೆ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ತಕ್ಷಣ ಅಧಿಸೂಚನೆಯನ್ನು ರದ್ದುಗೊಳಿಸಿ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಡಾಕ್ಟರ್ ರವಿಕುಮಾರ ನಾಯಕ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ದಿನಾಂಕ 28 ಇಲಾಖೆ, ಮಂಡಳಿ, ನಿಗಮ, ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಗಳಿಗೆ ಸೆರೆ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಗಳನ್ನು ಹಾಗೂ 28/10/2024 ಹಿಂದೆ ಸೆರೆ ನೇಮಕಾತಿಗಾಗಿ 28/10/2024 ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ, ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಯನ್ನು ದಿನಾಂಕ 28/10/2024 ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ದಿನಾಂಕ 28/10/2024 ನಂತರ ತಿದ್ದುಪಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿಗಳನ್ನು ಅಧಿಸೂಚನೆಯನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವಂತೆ ದಿನಾಂಕ 4/9/2025 ಕರ್ನಾಟಕ ರಾಜ್ಯಪತ್ರದ ಮೂಲಕ ಸುತ್ತೋಲೆಯನ್ನು ರಾಜ್ಯಪತ್ರದ ಸುತ್ತೋಲೆಯನ್ನೇ ಆಧಾರವಿಟ್ಟುಕೊಂಡು ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಸರ್ಕಾರದ ಅಧಿಕಾರಿಗಳು ಸಹ ಅಂದೇ ಅಂದರೆ ದಿನಾಂಕ 4/9/2024 ಬಹಳ ಸ್ಪಷ್ಟವಾಗಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳಿಗೆ ಹಾಗೂ ಇತರರಿಗೆ 4/9/2025 ಸುತ್ತೋಲೆಯ ಮೂಲಕ ದಿನಾಂಕ 28/10/2024 ನಂತರ ಹಾಗೂ ಹಿಂದೆ ಹೊರಡಿಸಿದ ನೇಮಕಾತಿ ಸೂಚನೆ ಹಾಗೂ ತಿದ್ದುಪಡಿ ಸೂಚನೆಯನ್ನು ರದ್ದುಗೊಳಿಸಬೇಕಂತ ಹೇಳಿ ಸೂಚಿಸಿದ್ದಾರೆ. ಕ್ರಮ ಸಂಖ್ಯೆ 3, ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕಲ್ಯಾಣ ಕರ್ನಾಟಕ ವೃಂದಗಳಲ್ಲಿ 371J ಹಾಗೂ ಉಳಿದಿರುವಂತ 371J ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 31/7/2024 ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತಾರೆ. ಕ್ರಮ ಸಂಖ್ಯೆ 4, ಸದರಿ ಅಧಿಸೂಚನೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ದಿನಾಂಕ 12/11/2024. ಕ್ರಮ ಸಂಖ್ಯೆ 5, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಸಂಬಂಧ ದಿನಾಂಕ 28/10/2024 ನಂತರ ಹೊರಡಿಸಿದ ನೇಮಕಾತಿ ಅಧಿಸೂಚನೆಯನ್ನ ರದ್ದುಗೊಳಿಸುವಂತೆ ಮುಂದುವರಿದು ದಿನಾಂಕ 28/10/2024 ನಂತರ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದಲ್ಲಿ ಅಂತಹ ಎಲ್ಲ ಅಧಿಸೂಚನೆಯನ್ನ ರದ್ದುಪಡಿಸುವಂತೆ ಮಾನ್ಯ ರಾಜ್ಯ ಸರ್ಕಾರದ ಸದರಿ 2 ಸುತ್ತೋಲೆಗಳು ಸ್ಪಷ್ಟ ಹಾಗೂ ಸರಳವಾಗಿದ್ದರೂ ಸಹ ದಿನಾಂಕ 9/9/2025 ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳು ತಿಳಿಸಿದ ಅಥವಾ ಭಾಗಶಃ ಮಾಹಿತಿ ನೀಡಿ ನೇಮಕಾತಿಯ ಬಗ್ಗೆ ಸೂಕ್ತ ನಿರ್ದೇಶಿಸುವಂತೆ ಪತ್ರ ಬರೆಯುವುದು ಬಿಟ್ಟು ನೇರ ನೇಮಕಾತಿಯನ್ನು ಮುಂದುವರಿಸಲು ಸೂಕ್ತ ನಿರ್ದೇಶನ ನೀಡುವಂತೆ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕ್ರಮ ಸಂಖ್ಯೆ 6, ನೇಮಕಾತಿ ಮುಂದುವರೆದು ಸೂಕ್ತ ನಿರ್ದೇಶನವನ್ನು ನೀಡುವಂತೆ ಕೇಳಿದ ಕುಲಪತಿಗಳ ಈ ಪತ್ರಕ್ಕೆ ಉತ್ತರವಾಗಿ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಕುಲಪತಿಗಳಿಗೆ ಉತ್ತರ ನಿರ್ದೇಶನ ನೀಡದೆ ಕುಲಸಚಿವರಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ದಿನಾಂಕ 16/10/2025 ಪತ್ರದ ಮೂಲಕ ಅನುಮತಿಯನ್ನ ಕೊಟ್ಟಿರುತ್ತಾರೆ. ಕ್ರಮ ಸಂಖ್ಯೆ 7, ನೇಮಕಾತಿ ರದ್ದುಪಡಿಸುವ 2 ಸುತ್ತೋಲೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಸೂಕ್ತ ನಿರ್ದೇಶನ ಮಾರ್ಗದರ್ಶನಕ್ಕಾಗಿ ಪತ್ರಗಳನ್ನು ಬಿಟ್ಟು ವಿಶ್ವವಿದ್ಯಾಲಯವು ನೇರ ನೇಮಕಾತಿಯನ್ನು ಮುಂದುವರಿಸಲು ಸೂಕ್ತ ನಿರ್ದೇಶನ ಕೇಳಿದ್ದು ಸುತ್ತೋಲೆಯ ಆದೇಶವನ್ನು ಧಿಕ್ಕರಿಸಿರುವುದು ಮತ್ತು ಪತ್ರ ಬರೆದು ಕುಲಪತಿಗಳು ಉತ್ತರಿಸುವುದು ಬಿಟ್ಟು ಕುಲಸಚಿವರು ಉತ್ತರಿಸಿರುವುದು